ಏನು ನಿಂಗೇನು ಗೊತ್ತಾಯ್ಕಿಲ್ವಾ? ಮಾನ ಮರ್ಯಾದಿದ್ದದ ಇಲ್ವೋ ನಿನಗೆ? ಮನೆ ಮುಂದೆ ಪಾಟಿ ಕಸ ಗುಡ್ಡಿ ಹಾಕಿದ್ಯಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿ ಹೆಂಗಿರ್ಬೇಕು ಏನು ಎತ್ತ ಗೊತ್ತಾಯ್ಕಿಲ್ವೇನ ಹೆಂಗ್ಸ್ಗಳಿಗೆ? ಯಾವಾಗ ನೋಡ್ರು ಜಗಳ ಕಲ ಮಾಡ್ಕೊಂಡು ಮನೆ ಮುಂದೆ ಗಾಡಿ ಕಸ ಹಾಕೊಂಡು ನಿಂತಿರೋ ಚಂದ ನೋಡಿ ಹೆಂಗ್ ನಿಂತಿದ್ದಾಳು. ಏನು ಗೊತ್ತಾಯ್ಕಿಲ್ವಕ್ಕ ನಿನಗೆ? ಅದೇನು ಮನೆ ಮುಂದೆ ಪಾಟಿ ಕಸ ಬಿದ್ದಿರೋದು ಮೊದಲು ಮರ್ಯಾದಿಂದ ಗೋರ್ಕ ಹೋದ್ರೆ ಸರಿ ಆಯ್ತು. ಇಲ್ಲ ನಾ ಸುಮ್ಮನೆ ಆಯ್ಕಿಲ್ಲ. ಒಂದ್ ದಿವಸ ಎರಡು ದಿವಸ ನೋಡ್ತೀನಿ, ದಿನ ಏನು ಒಂದೊಂದು ಗುಡ್ಡೆ ಕಸ ಬಿದ್ದಿರ್ತದೆ. ಏನು ತಮ್ಮನೆ ಮಾತ್ರ ಅಂದ ಚಂದವಾಗಿ ಶೃಂಗರಿಸ್ಕೋಬೇಕು, ಕಸ ಗಿಸ ಗುಡಿಸ್ಕೊಂಡು ನಾವೇನೋ ನಿಂತ್ಕೋಬೇಕಾ? ಅಲ್ಲ ಏನು ತಲೆಗಿಲ್ಲ ಕೆಟ್ಟೋಗಿದ್ದದ? ಏನು ನೀನು ನೋಡ್ದ ನನ್ನ ಕಸ ಗುಡ್ಡಿ ಹಾಕದ? ಓ ಹೆಂಗ್ ಮಾತಾಡ್ತಾ ಇದ್ದಿ? ಏನು ಬಾಯಿ ಮುಚ್ಕೊಂಡು ನಿಂತೊಳೆ ಅಂದ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾ ಕೂತಿದ್ದೀರ ನೀನು? ಏನು ನಿನ್ನ ಕಾಟ ಏನು ಅಂತವ? ಕಸ ಹಾಕಿದಿ ಅಂತ ಸಾಯ್ತಾ ಕೂತಿದ್ದಿ. ಕಸನು ಹಾಕಿಲ್ಲ ಏನು ಹಾಕಿಲ್ಲ ಕತೆ ಮರುವಾದಿಂದ ಹೋಗು. ಅಲ್ಲ ಏನು ನನಗೆ ತಲೆ ಕೆಟ್ಟೋಗದೆ ಅಂತಿದ್ದಿ? ನೀನು ಕೆಟ್ಟೋಗ್ಲಾಕು, ನಿನ್ನ ಗಂಡನ ಕೆಟ್ಟೋಗ್ಲಿ, ನಿನ್ನ ಮಕ್ಕಳು ಕೆಟ್ಟೋಗ್ಲಿ, ನಿಮ್ಮ ಅವ್ವನ ಕೆಟ್ಟೋಗ್ಲಿ, ನಿಮ್ಮ ಅಪ್ಪನ ಕೆಟ್ಟೋಗ್ಲಿ, ನಿಮ್ಮ ಇರ ಬರ ಮನೆಯವ್ರಿಗೆಲ್ಲ ಕೆಟ್ಟೋಗ್ಲಿ, ನನಗೆ ಅಂತ ತಲೆ ಕೆಟ್ಟೋಗ್ಲಿ ಅಂತ. ಓ ಸರಿಯಾದ ಗುಡ್ಸೊಟ್ಟಿ ಯಾಕಂತ ತಕೊ ನೀನು. ಎಂತ ಮಾತಾಡಲ್ ನೋಡು ತಲೆ ಕೆಟ್ಟೋಗ್ಲಿ ಅಂತವ. ನನಗೇನು ಮಾಡಕಂದಿಯೇ ಕೆಟ್ಟೋಗ್ಲಿಕ್ಕಂತ ತಕೊ ನಿನ್ ತಲೆ. ನಿಗ್ರೋಗು ಸೇರ್ಕೋ ಆಸ್ಪತ್ರೆಗೆ ಅಲ್ಲೆಯ ಹುಚ್ಚಿ ಆಗು ನನಗೇನು. ಎಂತ ಮಾತಾಡೋಳು ಏನೋ ನ್ಯಾಲ್ಗೆ ಬಿಗಿಯ ಗಿಡ್ಕ ಮಾತಾಡೋ ನೀನು. ಏನೋ ಬಾಯಿಗೆ ಬರ್ತದೆ ಅನ್ಬಿಟ್ಟು ಸಿಕ್ತಂಗೆ ಬೊಗಳ್ಬೇಡ ನೀನು ನೈಸಾನೆ ಮುಂಡೆ. ನೆಟ್ವಾಗಿ ನ್ಯಾರವಾಗಿ ಬುದ್ಧಿ ಕಲಿದಾನೆ ನೀನು. ಹಿಂಗೆಲ್ಲ ನಾಟಕ ಹಾಡ್ಬೇಡ ನಾಟಕವ. ಗುಡ್ಸಟ್ನ ಸೌತಿ ಏನು ಮಾನ ಮರ್ಯಾದಿಲ್ವಾ? ಮನೆ ಮುಂದೆ ಪಾಟಿ ಕಸ ಹಾಕಿದ್ಯಲ್ಲ ಮಾಡ್ಕೋಗು ನಿನ್ನ ಟೀಯ ತಿಪ್ಪೆಯ. ನನ್ನ ಮನೆ ಮುಂದೆ ಬಾಕ್ಲು ಮುಂದೆ ಅದು ತಿಪ್ಪೆ ಮಾಡಕ್ ಬರ್ಬೇಡ ನೀನು. ಒಂದ್ಸಲಿ ಎರಡು ಸಲಿ ಚಂದ ಹೇಳಿನಿ ಅವತ್ತು ಹಾಕ್ಬೇಡ ಇತ್ತಾಗಿ ಕಸ ತಳ್ಬೇಡ ಅಂತವ. ಹಂಗಿದ್ರುವೆ ತಳ್ಳವಳೆ ಕಸವ ನೈಸನಿ ಮುಂಡೆ. ಮಾನ ಮರ್ಯಾದಿ ಬೇಡವ ಮಾನ ಮರ್ಯಾದಿ? ಇಲ್ಲಿ ಏನು ಏನು ಮಾಡಕ್ ಬಂದಿದ್ದಿ ಅಂತ ಕತ್ತೆ ನೋಡಿ. ನಾಯಿ ನಂಗೆ ಬೊಗಳಿದ್ರೆ ಸರಿ ಆಯ್ಕಿಲ್ಲ ನೋಡು. ಮರ್ಯಾದೆ ಕೊಟ್ಬಿಟ್ಟು ಮಾತಾಡು ನೀನು. ನೀನು ನೋಡ್ದ ನೀನು ನಿನ್ ಕಣ್ಣು ಹಿಂಗೋಗವಳೆ. ನಾ ಏನು ಕಸ ಹಾಕಿದಾನೆ ದಿನ ಜಗಳ ಕೆರ್ಕ ಬರ್ತಿದ್ಯಲ್ಲ ಹೇಗೋ ನೆಮ್ಮದಿಯಾಗಿದ್ದು. ಬಂದು ಹಾಳು ಮಾಡ್ತಾ ಕೂತಾಳೆ ಇಲ್ಲಿ ಒಟ್ಟಾರನೆಲ್ಲಾನುವೆ. ಇವಳು ಹೇಗ್ತಿದ್ ಬೆಂಕಿ ಹಾಕ. ಏನಿನ್ ಕತೆ? ಸುಮ್ಮನೆ ಕಾರಣ ಗಿಣ ಇಲ್ದ ನನ್ನ ಜೊತೆ ಜಗಳಕ್ಕೆ ಬಂದ್ಬಿಟ್ರೆ ಸರಿ ಆಯ್ಕಿಲ್ಲ. ಚಂದಾಗಿ ಮಂಗಳಾರತಿ ಮಾಡ್ಬಿಡ್ತೀನಿ, ಪೊರ್ಕೆ ಸೇವೆ ಮಾಡ್ಬಿಡ್ತೀನಿ. ದರ್ದು ನಾನು ಗುಡ್ಸಟ್ಟಿ ಏನು ಅನ್ಕೊಂಡಿದ್ದಿ? ನಾನಿರೋ ತಳ ಹೋಗ್ಲಿ ಗೊತ್ತಾಯ್ಕಿಲ್ಲ ಅನ್ಕೊಂಡ್ರೆ ನಿನ್ ಬುದ್ಧಿಯ ನೀನು ಇಟ್ಟಿಟ್ಕೋ. ನನ್ನ ಮುಂದೆ ತೋರ್ಸಕ್ ಬರ್ಬೇಡ ನೀನು. ನೀನು ಅಂದಾಗ ಅನ್ಸ್ಕೊತಾಳೆ, ಹಾಡ್ದಂಗೆ ಆಡ್ಸ್ಕೊತಾಳೆ, ಉಗ್ದಾಗೆ ಉಗ್ಸ್ಕೊತಾಳೆ ಅನ್ಬಿಟ್ಟು ನೀನು ನಾಟಕ ಆಡ್ತಾ ಇದೀಯಾ ಲೋಪರ್ ಮುಂಡೆ. ಏನೇ ನೀನು ನೋಡ್ದ ಕಸ ಹಾಕದ ಅಂತವ? ಕಾರಣ ಗಿಣ ಇದ್ದಾನೆ ಎದ್ದ ತಕ್ಷಣ ನೀನು ದರ್ಶನ ಮಾಡಂಗೆ, ನಿನ್ ದರ್ದ್ರ ಮುಖವ ದರ್ಶನ ಮಾಡಂಗೆ ದಿನ ಬಂದು ಜಗಳ ಕರಿತಿದ್ಯಲ್ಲ. ಇನ್ನು ಹೇಳೋದೇ ತಡ ಹಾಳೇ ಜಗಳ ಕಾಯ್ಕ ನಿಂತಿರ್ತಾಳೆ. ಏನು ಗೊತ್ತಾಗಬೇಕು ಹೆಂಗ್ಸ್ಗೆ ಹೆಂಗೆ ಏನು ಅಕ್ಕಪಕ್ಕದಲ್ಲಿ ಹೆಂಗಿರ್ಬೇಕು ಅಂತ. ಇಲ್ಲಿ ಗಂಟ ನೋಡಿನಿ ನಾನು. ನಿನ್ನಂತ ಹೆಂಗ್ಸ್ ನೋಡಿಲ್ಲ. ಬಂದು 3 ದಿವಸ ಆಗಿಲ್ಲ, ಇನ್ನು 3 ದಿವಸ ತುಂಬಿಲ್ಲ. ಆನೇ ಜಗಳ ಕೆರ್ಕ ನಿಂತ್ಕೊತಾಳೆ ಕಾಲ್ಗೆ ತುದ್ಗಾಲ ನಿಂತಿರ್ತಾಳೆ. ಜಗಳ ಅಂದ್ರೆ ನೈಸನಿ ಮುಂಡೆ. ನೆಟ್ವಾಗಿ ನೇರವಾಗಿ ಬದುಕದ ಬದುಕದ ಲೋಪರ್ ಮುಂಡೆ. ಹಿಂಗೆಲ್ಲ ಹಾಡಿದ್ರೆ ಐಕಿಲ್ಲ ಕತೆ. ಏಯ್ ಏನಿನ ನನಗೆ ಇಂತ ಮಾತಾಡ್ತಿದ್ದಿ? ನಿನ್ನ ಯಾಲ್ಗೆ ಹಿಂಗೋಗ ಏನೇ ನೀನು? ನಮ್ಮ ಒಬ್ಬನ ಕಾದ್ರೆ ನಿನಗೆ ಸರಿಯಾದ ಕೆಲಸ ಮಾಡ್ಬಿಡ್ತಾಳೆ ದರ್ದ್ರ ಮುಂಡೆ. ಏನು ನೀನು ಬಾಲ ಬಿಚ್ತೇದಿ ನನ್ನ ಮುಂದೆ? ನೀನು ಹಿಂಗೆ ದಿನ ತರಪ್ಪ ನಿನ್ನ ದೌಲತ್ತು ನಿನ್ನ ಅಹಂಕಾರನೆಲ್ಲ ನನ್ನ ಮುಂದೆ ತೋರಿಸ್ಬೇಡ. ಅದನ್ನ ಏನಿದ್ರು ನಿಮ್ಮ ಮಟ್ಟಿಲಿ ಇಟ್ಕೊ ನೀನು. ನಾನು ಕೇಳಿದ್ದು ನನ್ನ ಹಟ್ಟಿ ಮುಂದೆ ಕಸ ಏನಕ್ಕೆ ಗುಡ್ಡೆ ಹಾಕಿದಿ ಅಂತವ. ಇನ್ನು ಏನು ಅಲ್ಲ. ಏನು ನನ್ನ ಗಂಡನ ಮಾಡ್ಕೊಂಡಿದೀಯ ನೀನು ನನ್ನ ಹಟ್ಟಿ ಮುಂದೆ ನೀನು ಕಸ ಹಾಕಕ್ಕೆ ಲೋಪರ್ ಮುಂಡೆ? ದರ್ದ್ರ ಮುಂಡೆ ಜುಟ್ಟು ಹಿಡ್ಕೊಂಡು ಜಾಲಾಡ್ಬಿಡ್ತೀನಿ. ನಿನ್ನ ಆಟವ ಯಾರ ಜೊತೆಗಾರು ಇಟ್ಕೋ, ನನ್ನ ಜೊತೆಗೆ ಇಟ್ಕೊಬೇಡ. ನಿನ್ನ ಆಟಕವ ನಿನ್ನ ಆಟ ನಾಟಕ ಎಲ್ಲನೂ ನೀನು ನಿಂತವೆ ಮಾಡಿಕೋ. ದದ್ರನ ಸೌತಿ ಬಂದವಳ ಇಲ್ಲಿ ಬತ್ತವ. ಏನು ಹೊಟ್ಟೆ ಉಡ್ಸ್ಕೊಂಡು ಮೊಟ್ಟೆ ಕಟ್ಕೊಂಡು ಒಂದ್ಸಲಿ 2 ಸಲಿ ಸರಿ ಆಯ್ತದೆ. ಪದೇ ಹಿಂಗೆ ಬಂದ್ಬಿಟ್ಟು ಹುಚ್ಚಿಡ್ಸಕ್ಕೆ ಬಂದವಳೆ. ಹುಚ್ಚಿಡ್ಸಕ್ಕೆ ಏನು ಗೊತ್ತಾಯ್ತಿಲ್ವಾ? ಇದನ್ನೇ ನೀ ಕಲ್ತಿರೋದು ಅಕ್ಕಪಕ್ಕದಲ್ಲಿ ಹೆಂಗಿರ್ಬೇಕು ಏನಿರ್ಬೇಕು ಅಂತವ. ಮರುವಾದಿಂದ ಕಸ ತುಂಬ ಹೋದ್ರೆ ಸರಿ ಆಯ್ತು. ಇಲ್ಲಾಂದ್ರೆ ಗುಡ್ಸ ಬರ್ಲು ಕಡಿಲ್ಲ ಮೊಕ್ಕ ಕೆರ್ದು ಬಿಡ್ತೀನಿ. ನಿನ್ನೂ ಸೇರಿಸಿ ಮನೆಯಿಂದ ಆಚೆ ಗುಡಿಸ್ಬಿಡ್ತೀನಿ ಅಷ್ಟೇಯ. ನಾನು ನಿನಗೆ ಎತ್ಕೊ ಹೋಗಾನೆ ಕಸವ? ಏನು ನಾನು ಗುಡ್ಡಿ ಹಾಕಿದಾನೆ ನಾನು ಅಂತವ? ನನ್ನ ಜೊತೆ ನಿನ್ನ ನಾಟಕ ಆಡ್ಕೋಬೇಡ ನೀನು. ನಾ ಏನು ಕಸ ಹಾಕಿವ್ನಿ ಇನ್ನೆಲ್ಲೂ ಜಾಗ ಇಲ್ವಲ್ಲವ ಅಂದ್ಬಿಟ್ಟು ಅದು ನಿನ್ನ ಹಟ್ಟಿ ಮುಂದಕ್ಕೆ. ನನ್ನ ಹಟ್ಟಿನ ನನ್ನ ಮನೆಯ ತಿಪ್ಪೆ ಮಾಡ್ಕೊಂಡ್ರುವೆ ನಿನ್ನ ಹಟ್ಟಿ ಮುಂದಕ್ಕೆ ತಂದು ಹಾಕಲ್ಲ ಕಣ್ಣೆ ಅಂತ ಬರ ಏನು ನನಗೆ ಬಂದಿಲ್ಲ. ಏನು ನಾನು ಕಂಡವರೆಲ್ಲ ಗುಡಿಸ್ಬಿಟ್ಟು ಕಂಡವ್ರ ಮನೆಗೆ ತಳ್ತಾರಲ್ಲ ಅಂತ ಜಾತಿ ಹೇಳು ಅನ್ಕೊಂಡಿದೀಯಾ? ಭಗವಂತ ಕೊಟ್ಟವನೆ ಕೈ ಕಾಲೆಲ್ಲ ನೆಟ್ಟ ಕೊಟ್ಟವನೆ. ತಕ ಹೋಗಿನ ತಿಪ್ಪು ಕಸ ಸುರಿ ಎಷ್ಟು ಸತ್ತಿನೂ ಕೊಟ್ಟವನೆ. ತಕ ಸುರಿತೀನಿ. ಏನು ಕಂಡವ್ರ ಮನೆ ಮುಂದಕ್ಕೆ ತಳ್ಳಿ ಗುಡ್ಡಿ ಹಾಕಂತ ಕಿತ್ತೋದು ಹೆಂಗ್ಸು ನಾನಲ್ಲ. ಅಕ್ಕಪಕ್ಕದಲ್ಲ ಅವ್ರೆ ಕಂಡವರೊಟ್ಟಿಗೆ ಕಸ ತಳ್ಳಂತ ಹೆಂಗ್ಸರು ಅಂತೇಳಿ ಜಾತಿಗೆ ಸೇರಲ್ಲ ಕಣವ ನಾನು. ಅಂತ ಹಣೆ ಬರನು ನನಗೆ ಬಂದಿಲ್ಲ ಅವ್ರೊಟ್ಟಿಗೆ ಕಸ ತಳ್ಬಿಟ್ಟು ನಿಂತ್ಕೊಳಕ್ಕೆ. ಗೊತ್ತಾಯ್ತಾ? ಸುಮ್ಮನೆ ನನಗೆ ಹುಚ್ಚಿಡಿಸ್ಬೇಡ. ಹೇಳ್ತಾವನಿ ತಾಳ್ಮೆಯಿಂದ ಹೇಳ್ತಾವನಿ ಕೇಳಿಸ್ಕೊ. ಮರ್ಯಾದಿಂದ ಕಸವ ತುಂಬ್ಕೋದ್ರೆ ಸರಿ ಆಯ್ತು. ಮಂಕಿಂಕ್ರಿ ತಂದುಬಿಟ್ಟು ಇಲ್ವಾ ಏನು ಮಾಡ್ತೀನಿ ನೋಡಿಗ. ನೇ ನೀನು ಏನಾರು ಮಾಡ್ಕೋ ಎಂತಾರು ಮಾಡ್ಕೋ ನನಗೆ ಅದು ಬೇಕಾಗಿಲ್ಲ.
ಅರ್ಥ ಆಯ್ತಾ? ನನಗೆ ಬೇಕಾಗಿಲ್ಲ ಅದು. ಏನಾರು ಮಾಡ್ಕೊ ನೀನು. ಆದರೆ ಮುರ್ವಾದಿಯಿಂದವ ನೀನು ಮುಚ್ಕೊಂಡು ನಿಂತ್ಕೊಬಿಟ್ರೆ ಸಾಕು. ನಾನು ಸುದ್ದಿಗೆ ಬರಬೇಡ ಅಂತ ಅಂತಿರೋದು. ಅವತ್ತು ಹುಗ್ದಿನಿ ನಿನಗೆ ಮಾನ್ಗೆಟ್ ಹೋಗಂಗೆ. ಇನ್ನು ಬುದ್ಧಿ ಬಂದಿಲ್ವಾ ನಿನಗೆ? ಅಷ್ಟು ಉಗ್ದಿ ಅಷ್ಟು ಮಾಡಿದ್ರುವೆ ಏನು ಮಾಡಿದ್ರುವೆ ಉಳಂತುವೆ ಬಂದವಳೆ ಜಗಳ ಕೆರ್ಕೊಂಡು. ಅದಕ್ಕೆ ನಾ ಸುದ್ದಿಗೆ ನಾನು ಮತ್ತೊಂದಕ್ಕೆ ಬರ್ನಿಲ್ಲ ಅಂದರೆ ನಿನಗೆ ತಿಂದಿರೋದು ಹೊರಗಕ್ಕಿಲ್ವಾ? ಜೀರ್ಣ ಆಗಕ್ಕಿಲ್ವಾ? ಇಲ್ಲ ಒಟ್ಟಿಗೆ ಸೇರಕ್ಕಿಲ್ವೋ? ಗಂಟ್ಲಿಂದ ಕೆಳಗೆ ಇಳಿಯಕ್ಕಿಲ್ವೋ ತಿನ್ನೋದು? ಏನು ಅಂತವ ದಿನ ಒತ್ತಾರೆ ಸಂದೆ 3 ಹೊತ್ತುವೆ ಜಗಳಕ್ಕೆ ನಿಂತ್ಕೊತಿದ್ಯಲ್ಲ. ನೀನೇನೋ ಕೆಲಸ ಇಲ್ದಾನೆ ನಿಂತಿದ್ದೀ ಕಣವ. ಗಂಡ ತಂದಾಕದ ತಿನ್ಕೊಂಡು. ನಾವು ಕೂರಿಗೆ ಹೋಗೋರು, ನಮಗೆ ಕೆಲಸ ಒತ್ತು ಗೊತ್ತು. ಅದೇ ನಿನ್ನಂಗೆ ತಿನ್ಕೊಂಡು ನಾವೇನು ಕೂತಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಂತವ? ನಿನ್ನಂಗೆ ನಾವೇನು ಕೂತಿಲ್ಲ ಕಣವ. ನಿನ್ನ ಜೊತೆಗೆ ಸಂದೆ ಗಂಟ ನಿಂತ್ಕೊಂಡು ಜಗಳ ಕಲ ಮಾಡ್ಕೊಂಡು ನಿನ್ನ ಜೊತೆ ಆಡಿ ಚೋಡಿ ಆಡೋಕ್ಕೆ ಅಂತ ಹಣೆ ಬರೋನು ಬಂದಿಲ್ಲ ನಿನ್ನ ಜೊತೆ ನಿಂತ್ಕೊಳ್ಳೋಕ್ಕೆ. ಮುರ್ವದಿಂದ ಸುಮ್ಮನೆ ಇದ್ಬಿಟ್ರೆ ಸರಿ ಇತ್ತು. ನಾನೇ ಎತ್ತಕನೇ ನನಗೆ ತೀಟು ಬಂದಿದ್ದದ. ಗುಡ್ಡೆ ಹಾಕಿರೋ ಕಸ ಎಲ್ಲನೂ ಚೆಲ್ಲಕ್ಕೆ ಬೇಕಾದವಳು ತಗೋ ತುಂಬ್ಕೊ ಹೋಗಣೆ. ಏಯ್ ಮರ್ಯಾದಿಂದ ನಿಂತ್ಕೊಂಡ್ರೆ ಸರಿ ಆಯ್ತು. ನೀನು ಏನು ನೀನು ಕರೆದ್ರುವೆ ಮರ್ಯಾದೆ ಇಲ್ಲದಂಗೆ ಹೋಯ್ತಾ ನೀನು. ಏನೋ ಒಬ್ರು ಕರೆದ್ರೆ ಮಾತಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ? ಏಯ್ ನಿನ್ನಂತೇಳ ಜೊತೆ ಏನೇ ಮಾತು ನನಗೆ? ನಿನ್ನಂತ ಕಿತ್ತೋದ ಮುಂಡೆ ಜೊತೆ ನನಗೆ ಏನು ಮಾತು ಅಂತವ? ಮಾತು ಇಲ್ಲ ಏನೂ ಇಲ್ಲ. ಏನು ನಿನ್ನ ಅಕ್ಕ ತಂಗಿ ಕೆಟ್ಟೋದ? ಇಲ್ಲ ನಾನು ಹಾರ್ಗಿತಿ ಕೆಟ್ಟೋದ? ನಿನ್ನ ಜೊತೆಗೆ ಮಾತಾಡ್ಕೊಂಡು ನಿಂತ್ಕೊಳಕ್ಕೆ ಸುಮ್ಮನೆ ಹುಚ್ಚಿಡ್ಸ್ಬೇಡ. ಮರುವಾದಿಂದ ಹೊಂಟೋಗ್ಬಿಡು ನೀನು. ಇನ್ನೊಂದ್ಸಲ ಏನಾರು ಜಗ್ಗಿಗಳ ಕೆರ್ಕೊಂಡು ನಿಂತ್ಕೊಂಡ್ರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಂದವಳೆ ಜಗಳ ಹಾಡ್ಕೊಂಡು ನಿಂತ್ಕೊಳಕ್ಕೆ. ಇವಳಿಗೇನೋ ಕೆಲಸ ಇಲ್ದಾನೆ ನಿಂತವಳೆ. ಅದೇ ಒಂದು ಕೆಲಸವಾಗಿ ಅದೇ ಒಂದು ಸಲುವಾಗಿ ಏನೋ ಮಾಡ್ಕೊಂಡು ನಿಂತಿರ್ತಾಳೆ. ನಾನುವೇ ಇವಳ ಜೊತೆಗೆ ಹಂಗೆ ಆಡ್ಕೊಂಡು ನಿಂತ್ಕೊಳ್ಳೋಣ ನಾನು? ನನಗೇನು ಕೆಲಸ ಇಲ್ವಾ ಮನೇಲಿ? ಮಕ್ಳು ಮರಿ ಇಲ್ವಾ? ಹ್ಞೂ ಇರಬೇಕು ಕಣ್ಣೆ. ನಿನ್ನಂತ ಮಾರ್ಕೆಟವರು ಅಕ್ಕಪಕ್ಕದಲ್ಲಿ ಇದ್ಬಿಟ್ರೆ ಒಂದಿಬ್ರು ಸರಿ. ನೇ ಏನು ನೀನು ನನ್ನೇ ಮಾರ್ಕೆಟ್ ಅಂತಿದ್ದಿ? ನಾನು ನಿನ್ನಷ್ಟು ಮಾರ್ಕೆಟ್ ನಿಂತಿಲ್ಲಕಂತ ತಕೋ. ಹೋಗಿ ನಿನ್ನ ಜೊತೆ ಮಾತಾಡ್ತೇವನಲ್ಲ. ನನಗೆ ಬುದ್ಧಿ ಇಲ್ಲ. ನಾನು ಹೆಕ್ಕಡವ ನಾತಕ ಹೊಡ್ಕೋಬೇಕು. ಅಲ್ಲ ಅಕ್ಕಪಕ್ಕದಲ್ಲಿ ಎಂಥವ್ರು ಬಂದು ಸೇರ್ಕೊಬಿಟ್ರವ. ನಮ್ಮನೆ ಹಿಟ್ಟು ನಮ್ಮನೆ ಸೊಪ್ಪು ತಿನ್ಕೊಂಡು ನಾವು ನೆಮ್ಮದಿಯಿಂದ ಇರಕ್ಕೂ ಆಯ್ತಾ ಇಲ್ಲ ನಮಗೆ. ನೆಮ್ಮದಿಯಿಂದ ಇರಕ್ಕುವೆ ಇಂಥವ್ರನ್ನೆಲ್ಲ ಅಕ್ಕಪಕ್ಕದಲ್ಲಿ. ಇಂಥವ್ರು ಬಾಳುಕಂತಕೋ. ಅದೇನು ಜೀವನ ಅಂದ್ಬಿಟ್ಟು ಜೀವನ ಮಾಡ್ಕೊಂಡು ಹೋಯ್ತಾ ಇದಾರೋ ಇಂಥವ್ರೆಲ್ಲವ. ಸುಮ್ಮನೆ ಮಾನ ಮರದಿ ಇಲ್ದಾನೆ. ಅಯ್ಯವ್ವ ಆಯ್ಕಿಲ್ಲ ಕಣವ, ಆಯ್ಕಿಲ್ಲ ನಮಗೆ. ಇವ್ರ ಜೊತೆಗೆಲ್ಲ ಹಾಡಿ ಸಾಯಿ ಸಾಯಕ್ಕೆ ಆಯ್ಕಿಲ್ಲ ನಮಗೆ. ಇವ್ರದ್ದು ಒಂದು ಬಾಳುಕಂತಕೋ. ಮಾತು ಒಂದೇ ಮಾತೆತ್ತರೆ ಜಗಳ. ಇವ್ರದ್ದು ಒಂದು ಬಾಳು, ಇವ್ರದ್ದು ಒಂದು ಗತ್ಕಡ್ ಜೀವನ. ಸುಮ್ಮನೆ ಮಾರ್ಕೆಟ್ ನಿಂತಿರೋ ಜೊತೆಗೆಲ್ಲ ಜಗಳ ಆಡ್ಕೊಂಡು ನಿಂತ್ಕೊಳಕ್ಕೆ ಆಯ್ಕಿಲ್ಲ. ನಮ್ಮ ಮನೆ ಗಂಡ್ಸ್ಕೊಳಕ್ಕೆ ತಗೊಂಡು ನೋಡ್ಬಿಟ್ಟು ನಮಗೆ ಬರ್ಲೋ ಕಡೆಯಲ್ಲಿ ಸೇವೆ ಮಾಡ್ಬಿಡ್ತಾರೆ ಅಷ್ಟೇ. ಅಂತಾರೆ ಸವಾಸನೆಲ್ಲ ಮಾಡಿ. ನಮ್ದು ಒಂದು ಜೀವನಕ್ಕಂತಕೋ. ಏನು ಮಾತಾಡ್ತೀನಿ? ಏನೋ ನಮ್ಮ ಮನೆ ಗಂಡಸು ಭಾರಿಯ ಒಳ್ಳೆಯವರು ಮರ್ಯಾದಸ್ತರು ಅಂತಳಲ್ಲ. ಮಾಡ್ತೀನಿ ಹೋಗಿ ಮಾತಾಡ್ತೀನಿ ಅವ್ರ ಮುಂದೆನೇ. ಏನು ಮಾಡರು ಅಂತ ಬಂದ್ಬಿಟ್ಟು ಕಸ ಗುಡ್ಡೆ ಹಾಕೊಳ್ಳೆ ನಾಯಿ ಮುಂಡೆ. ಅದರದ್ರ ಮುಂಡೆ ಸರಿಯಾಗಿ ನಾಟಕ ಆಡ್ತಾಳೆ. ನಾಟಕವ ಅವಳು ಹೆಕ್ತಿದ್ದು ಬೆಂಕಿ ಹಾಕ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲೆಕ್ಟ್ರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.